ಒಂದ್ ಆಟಕ್ಕೆ ತೆರೆ ಬಿದ್ದಿದೆ. ಮುಖ್ಯಮಂತ್ರಿ ಹುದ್ದೆಯ ಆಟಕ್ಕೆ ತೆರೆ ಬಿದ್ದಾಗಿದೆ. ಈ ಕೆಪಿಸಿಸಿ ಅಧ್ಯಕ್ಷರು ಯಾರು ಅನ್ನೋದು ಪ್ರಶ್ನೆಯಾಗಿನೇ ಉಳಿದಿದೆ. ಏನ್ ಅನ್ನಿಸ್ತಿದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಒಂದು ಬಹಳ ಕೀ ಪೋಸ್ಟ್. ಅದರಲ್ಲೂ ಆಡಳಿತ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಆ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆ ಏನಿದೆ ಹೆಚ್ಚು ಕಡಿಮೆ ಅದು ಮುಖ್ಯಮಂತ್ರಿ ಅಷ್ಟೇ ಪವರ್ಫುಲ್ ಆದಂತ ಒಂದು ಜಾಗ ಆಗಿರುತ್ತೆ. ಹಾಗಾಗಿ ಆಕಾಂಕ್ಷಿಗಳ ಸಂಖ್ಯೆ ತುಂಬಾ ಹೆಚ್ಚಾಗಿರುತ್ತೆ. ಈ ಕೆಪಿಸಿಸಿ ಅಧ್ಯಕ್ಷರಾದವರು ಅವ್ರಿಗೆ ಯಾವ ರೀತಿಯಾದಂತ ಒಂದು ಪ್ರಿವಿಲೇಜ್ ಅಚಾನಕ್ ಆಗಿ ಸಿಗುತ್ತೆ ಅಂತಂದ್ರೆ, ಚುನಾವಣಾ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ರು ಅಂತಂದ್ರೆ ಅವರು ಹೆಚ್ಚು ಕಡಿಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಂಬಿತವಾದಂತ ಅಭ್ಯರ್ಥಿ ಆಗ್ಬಿಡ್ತಾರೆ ಅವ್ರು. ಈ ಹಿಂದೆ ಜಿ ಪರಮೇಶ್ವರ್ ಅವರು ಹಾಗೆ ಇದ್ರು. ಡಿ ಕೆ ಶಿವಕುಮಾರ್ ಅವರು ಈಗ ಚುನಾವಣೆ ಆಗಂತ ಸಂದರ್ಭದಲ್ಲಿ ಹಾಗೇನಿತ್ತು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರಲ್ಲ. ಬಟ್ ಆ ತರದ ಒಂದು ಪ್ರೊಜೆಕ್ಷನ್ ಅಂತ ಇತ್ತು. ಒಕ್ಕಲಿಗರ ಸಮಾವೇಶದಲ್ಲಿ ಅವ್ರು ಹೇಳಿದ್ರು, ಒಕ್ಕಲಿಗ ಒಬ್ಬ ಮುಖ್ಯಮಂತ್ರಿ ಆಗೋದಕ್ಕೆ ಗೆಲ್ಸಿ ಕಾಂಗ್ರೆಸ್ ಪಕ್ಷವನ್ನ ಅಂತ ಕೇಳಿದ್ದು ಇದೆ. ಹಾಗಾಗಿ ಆ ತರದ ಒಂದು ಚರಿಸ್ಮಾ ಆ ಜಾಗಕ್ಕೆ ಇರೋದ್ರಿಂದ ಬಹಳ ಜನ ಆಕಾಂಕ್ಷಿಗಳಿರ್ತಾರೆ. ಈಗ ಕರ್ನಾಟಕದಲ್ಲಿ ಸಹಜವಾಗಿ 2 ವರ್ಷಕ್ಕೆ ಚುನಾವಣೆ ನಡೆಯೋದ್ರಿಂದ ಈ ಹುದ್ದೆ ಮೇಲೂ ಸಹ ಅಷ್ಟೇ ಒಂದು ಪ್ಯಾರಲಲ್ ಸೆಂಟರ್, ಪವರ್ ಸೆಂಟರ್ ಅನ್ನತಕ್ಕಂಥ ಹುದ್ದೆ ಬಗ್ಗೆ ಬಹಳ ಜನ ಕಣ್ಣಿರೋದು ಅದು ಸಹಜವೇ ಆಗಿದೆ. ಓಕೆ, ಆದ್ರೆ ನೀವೇ ಹೇಳ್ದಂಗೆ 2 ವರ್ಷದಲ್ಲಿ ಚುನಾವಣೆ ಇರೋದ್ರಿಂದ ಪೈಪೋಟಿನೂ ಜಾಸ್ತಿ ಇರೋದ್ರಿಂದ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಸರಿದೂಗಿಸ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಉತ್ತಮ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡ್ಬೇಕಾಗತ್ತೆ. ಈಗ ಕಾಂಗ್ರೆಸ್ನಿಂದ ಕೈ ತಪ್ಪಿರುವ ಮತ ಬ್ಯಾಂಕ್ ಅಂತಂದ್ರೆ ಅದು ಒಕ್ಕಲಿಗ ಮತ್ತು ಲಿಂಗಾಯತ. ಒಕ್ಕಲಿಗಾಗಿ ಅದು ಒಂದು ಕಾಯಿನ್ ಅನ್ನ ಉರುಳಿಸಿ ಆಗಿದೆ. ಒಂದ್ ಬಾರಿ ಅಧಿಕಾರ ಕೊಡಿ ಅಂತ ಕೊಟ್ಟಾಯ್ತು. ಈಗ ಲಿಂಗಾಯತ ಸಮುದಾಯಕ್ಕೆ ಏನಾದ್ರೂ ಒಂದು ಪರ್ಯಾಯವನ್ನ ಕಲ್ಪಿಸ್ಬೇಕು, ಹಾಗಾಗಿ ಅದಕ್ಕೆ ಕೊಡ್ತಾರಾ ಅಥವಾ ಅಹಿಂದವನ್ನ ಅಧಿಕಾರದಿಂದ ಕೆಳಗಿಳಿಸಿರೋದ್ರಿಂದ ಆ ವರ್ಗಕ್ಕೆ ಕೊಡ್ತಾರಾ? ಈ ಆಲೋಚನೆ ಹೇಗಿರತ್ತೆ? ಈ ಲೆಕ್ಕಾಚಾರ ಹೇಗ್ ಬರ್ಬೋದು? ನಿಜವಾದ ಲೆಕ್ಕಾಚಾರ ಶುರುವಾಗದೆ ಇಲ್ಲಿ. ಕರ್ನಾಟಕದ ಪ್ರಬಲ ಕೋಮು ಸಮುದಾಯ ಅಂತ ನಾವೇನ್ ಹೇಳ್ತೀವಿ, ಲಿಂಗಾಯತ, ಒಕ್ಕಲಿಗ ಮತ್ತು ಅಹಿಂದ, ಕುರುಬ, ಎಲ್ಲತ್ತಿರ, ಅಹಿಂದ, ಈ 3 ಸಮುದಾಯಗಳಲ್ಲಿ ಯಾರನ್ನ ನಾವು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಯಾವ ರೀತಿ ನಮಗೆ ಲಾಭ ಆಗುತ್ತೆ ಅಂತೇಳಿ ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಯೋಚನೆ ಮಾಡ್ತಾನೆ ಇರುತ್ತೆ. ಅದು ಸಹಜನೇ. ಅದು ಈಗ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿರೋದ್ರಿಂದ ಮತ್ತೆ ಒಕ್ಕಲಿಗ ಸಮುದಾಯದ ಆ ಬೆಲ್ಟ್ ಏನಿದೆ ಅದನ್ನ ಪ್ರಬಲವಾಗಿ ವಿರೋಧಿಸ್ತಾ ಇರೋದ್ರಿಂದ ಒಕ್ಕಲಿಗರ ಸಮುದಾಯದ ನಾಯಕನಾಗಬೇಕು ಅಂತ ದಶಕಗಳ ಹೋರಾಟ ಏನಿದೆ ಡಿ ಕೆ ಶಿವಕುಮಾರ್, ಅದರಲ್ಲಿ ಸುಮಾರು ಹೆಜ್ಜೆ ಮುಂದೆ ಬಂದಿದ್ದಾರೆ. ಈಗ ದೇವೇಗೌಡರು ಒಬ್ಬ ಪ್ರಶ್ನಾತೀತ ಒಕ್ಕಲಿಗ ನಾಯಕರಾಗಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರು ಆ ಜಾಗವನ್ನ ಲೆಗಿಸನ್ನ ಪಡ್ಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ, ಇನ್ನೂ ನಡೀತಾನೆ ಇದೆ. ಆದ್ರೆ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪೈಪೋಟಿ ನಡುವೆ ಒಂದ್ ರೀತಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಮುಂದಿದ್ದಾರೆ ಅಂತ ಹೇಳ್ಬೋದು. ಬಹುಶಃ ಒಕ್ಕಲಿಗರ ಸಂಪೂರ್ಣ ನಾಯಕತ್ವ ಸಿಗ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಸಮಯವೂ ಬೇಕಾಗಬಹುದು. ಯಾಕಂದ್ರೆ ಅದು ಜೆಡಿಎಸ್ ಮತ್ತೆ ದೇವೇಗೌಡರ ಒಂದು ಸ್ಟ್ರಾಂಗ್ ರೀಸನ್, ಬೆಲ್ಟ್ ಆಗಿರೋ ಕಾರಣಕ್ಕೆ, ಪ್ರದೇಶ ಆಗಿರೋ ಕಾರಣಕ್ಕಾಗಿ. ಇನ್ನ ಲಿಂಗಾಯತ ಸಮುದಾಯದ ಬಗ್ಗೆ ನೋಡಿದ್ರೆ, ಈಗ ಹಿಂದಿನ ಚುನಾವಣೆ ಅದರ ಈ 2 ದಶಕದಲ್ಲಿ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಯಾವಾಗ ಭ್ರಷ್ಟತೆ, ವಚನವನ್ನ ಪಾಲಿಸ್ತಿಲ್ಲ ಅಂತ ಅಂಶ ಮುಂದೆ ಬಂತು. ಆ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಬಿಜೆಪಿಯನ್ನ ಕೈ ಹಿಡಿತು. ಆ ಬಿಜೆಪಿಯನ್ನ ಕೈ ಹಿಡಿದಂತ ಲಿಂಗಾಯತ ಸಮುದಾಯವನ್ನ ಸಂಪೂರ್ಣವಾಗಿ ನಮ್ ಜೊತೆ ಕರ್ಕೊಂಡ್ ಬರ್ತೀವಿ ಅಂತಕ್ಕಂತ ಪ್ರಯತ್ನ ಕಾಂಗ್ರೆಸ್ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರು ಸಹ ಅದು ಆಗಿಲ್ಲ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅಂತ ಪ್ರಸ್ತಾಪ ಬಂತು, ಮತ್ತೆ ಅದನ್ನೇನೋ ಸ್ವಲ್ಪ ಪ್ಯಾಚ್ ಅಪ್ ಮಾಡ್ಲಿಕ್ಕೆ ನೋಡಿದ್ರು, ಅದಿನ್ನೂ ಸಹ ಹಾಗೆ ಇದೆ. ಹಾಗಾಗಿ ಲಿಂಗಾಯತ ಸಮುದಾಯವನ್ನ ಅವ್ರು ಏನು ಕಾಂಗ್ರೆಸ್ ಬಗ್ಗೆ ಅವರಿಗೆ ಒಂದು ಅಸಮಾಧಾನ ಇದೆ, ಅದನ್ನ ಶಮನ ಮಾಡ್ಬೇಕಾದಂತ ಒಂದು ಕೆಲಸ ಕಾಂಗ್ರೆಸ್ ಮಾಡ್ಬೇಕಾಗಿದೆ. ಯಾವ ರೀತಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡೋದ್ರ ಮೂಲಕವೋ ಮತ್ತೊಂದ್ರ ಮೂಲಕವೋ, ಯಾಕಂದ್ರೆ ಚುನಾವಣೆ ಅಂತ ಬಂದಾಗ ಈ ಸಮುದಾಯದ ಬೆಂಬಲ ಬೇಕಾಗುತ್ತೆ. ಆದ್ರೆ ಈಗ ಈ ಬಾರಿ ಹಿಂದಿನ ಬಾರಿ ಚುನಾವಣೆ ನೋಡಿದಾಗ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಗೆ ಕೈ ಹಿಡಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ಗೂ ಸಹ ಸ್ವಲ್ಪ ಲಿಂಗಾಯತ ಮತಗಳು ಬಂದಿದೆ. ಆ ಕಾರಣಕ್ಕಾಗಿನೇ ಅಷ್ಟು 135, 136 ಸ್ಥಾನಗಳು ಬರ್ಲಿಕ್ಕೆ ಸಾಧ್ಯ ಆಯ್ತು. ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಅವ್ರಿಗೆ ಕೈ ಬಿಟ್ಟಿದ್ರೆ ಮತ್ತೆ ಬಿಜೆಪಿ ಬರ್ತಾ ಇತ್ತು. ಬಟ್ ಆ ರೀತಿ ಆಗಿಲ್ಲ. ಆದ್ರೆ ಮುಂಬರುವ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಲಿಂಗಾಯತ ಸಮುದಾಯದ ಮತವನ್ನ ಕ್ರೋಢೀಕರಿಸಿ ತೆಗೆದುಕೊಳ್ಬೇಕು ಅನ್ನುವಂತ ಪ್ರಯತ್ನದಲ್ಲಿ ಏನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಲಿಂಗಾಯತರನ್ನೇ ಮಾಡ್ತಾರ, ಪಾಟೀಲ್ರಾಗಿರ್ಬೋದು ಅಥವಾ ಮತ್ತೊಬ್ಬರಾಗಿರ್ಬೋದು, ಏನಾದ್ರು ಆ ಯೋಚನೆಯನ್ನ ಮಾಡುತ್ತಾ ಕಾಂಗ್ರೆಸ್ ಅಂತ. ಆದ್ರೆ ಇಲ್ಲಿ ಪ್ರಬಲವಾದ ಧ್ವನಿ ಕೇಳ್ತಾ ಇರ್ತಕ್ಕಂಥದ್ದು ಅಹಿಂದ. ನಾವು ಬೇರೆ ಬೇರೆ ಸಮುದಾಯ, ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಒಂದ್ ರೀತಿ ನಾಯಕತ್ವ ಕೊಟ್ಟಾಗಿದೆ. ಈಗ ಅಹಿಂದ ಸಮುದಾಯವನ್ನ ಒಗ್ಗೂಡಿಸಿ ಈ ಮತಗಳ ಕ್ರೋಢೀಕರಣ ಮಾಡಿದ್ರೆ ನಮಗೆ ಜಾಸ್ತಿ ಲಾಭ ಇದೆ. ಇಲ್ಲಿರ್ತಕ್ಕಂಥದ್ದು ಒಂದು ಅಹಿಂದ ಒಬ್ಬ ಅಭ್ಯರ್ಥಿಯನ್ನ ನಾವು ಕೆಪಿಸಿಸಿ ಅಧ್ಯಕ್ಷನ್ ಮಾಡ್ಬೇಕು ಅಥವಾ ಲಿಂಗಾಯತ ಅಭ್ಯರ್ಥಿಯನ್ನ ಮಾಡ್ಬೇಕು. ಇನ್ ಬೇರೆ ಯಾವ ಆಪ್ಷನ್ಗಳು ಕಾಂಗ್ರೆಸ್ ನಲ್ಲಿ ಇಲ್ಲ. ಈಗ ಚುನಾವಣೆ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರದಲ್ಲೇ ಹೋಗ್ತಾರೆ ಅಂತಾದ್ರೆ ಈಗ ಅಹಿಂದ ಮತಗಳನ್ನ ಒಗ್ಗೂಡಿಸ್ತಕ್ಕಂಥ ಪ್ರಯತ್ನ ಬಹುಸಂಖ್ಯಾತರು, ಹಾಗಾಗಿ ಆ ದಿಕ್ಕಿನಲ್ಲಿ ಹೋಗ್ಬೋದಾ ಅಂತ. ಆದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಈಗ ಸಿದ್ದರಾಮಯ್ಯವರೇ ಹೇಳಿರೋ ಪ್ರಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮುಸ್ಲಿಂ ಮತದಾರರು ಅತಿ ಹೆಚ್ಚಿದ್ದಾರೆ ಅಂತ ಅಂದಾಗ ಅವರಿಗೆ ಹೇಗೆ ಪ್ರಿಫರೆನ್ಸ್ ಕೊಡ್ತಾರೆ?
ಆಮೇಲೆ ಮುಸ್ಲಿಂ ಮತದಾರ ಜಾಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನ ಅಥವಾ ಒಬ್ಬ ಮುಸ್ಲಿಂ ನಾಯಕನನ್ನ ನಾವು ಕೆಪಿಸಿ ಅಧ್ಯಕ್ಷನಾಗಿ ಮಾಡ್ತೀವಿ. ಇದ್ ನೋಡ್ತಾ ಇದ್ದೆ ನಾನು ಕಾಂಗ್ರೆಸ್ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಯಾವಾಗ್ಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ. ಸರಿಸುಮಾರು ದೇವರಾಜ ಅರಸು ಅವರ ಕಾಲದಿಂದಲೂ ಸಹ ಯಾವಾಗ್ಲೂ ಕೊಟ್ಟಿಲ್ಲ ಮುಸ್ಲಿಂ ಸಮುದಾಯಕ್ಕೆ. ಆದ್ರೆ ಈಗ ಅವ್ರ ವಾಯ್ಸ್ ಜಾಸ್ತಿ ಆಗಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅವ್ರಿಗೇನಾರ ಕೊಡ್ಲಿಕ್ಕೆ ಯೋಚನೆ ಮಾಡಿ ಆ ಮತವನ್ನು ಕ್ರೋಢೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅಂತಂದ್ರೆ ಅದಕ್ಕೆ ಬೇರೆ ರೀತಿಯಾದಂತ ಪ್ರತಿರೋಧ ಬರುತ್ತೆ, ಬೇರೆ ರೀತಿಯಾಗಿ ಅದನ್ನ ಎದುರಿಸ್ಬೇಕಾಗತ್ತೆ. ಆ ರಿಸ್ಕ್ ನ ತೆಗೆದುಕೊಳ್ಳೋದಕ್ಕಿಂತ ಮುಸ್ಲಿಂ ಸಮುದಾಯಕ್ಕೆ ನಾವು ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟು ಕೆಪಿಸಿಸಿಗೆ ಅಹಿಂದವನ್ನ ಮಾಡಬಹುದಾ, ಆ ಸಾಧ್ಯತೆ ನನಗೆ ಜಾಸ್ತಿ ಕಾಣ್ತಾ ಇದೆ. ಇನ್ನು ಲಿಂಗಾಯತ ಸಮುದಾಯನ ಸಮಾಧಾನ ಮಾಡ್ಲಿಕ್ಕೆ ಬೇರೆ ಬೇರೆ ದಾರಿಗಳು ಆಡಳಿತ ಪಕ್ಷ ಆಗಿರೋದ್ರಿಂದ ಕಾಂಗ್ರೆಸ್ ಅಲ್ಲಿ ಇದ್ದೇ ಇದೆ. ಹಾಗಾಗಿ ಅಹಿಂದ ಸಮುದಾಯಕ್ಕೆ ಅವಕಾಶವನ್ನು ಕೊಡಬಹುದಾ, ಹೈಕಮಾಂಡ್ ಆ ರೀತಿ ಯೋಚನೆ ಮಾಡಬಹುದಾ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಈಗ ಜಾತಿ ಮತ್ತು ಧರ್ಮ ಅನ್ನೋ ಯೋಗದ ಮುಖಾಂತರ ಆಗ್ತಾರ. ಯೋಗ್ಯತೆ ಅಂತ ಬಂದಾಗ ಯಾರಿಗೆ ಅರ್ಹತೆ ಯೋಗ್ಯತೆ ಇದೆ? ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಒಪ್ಪಲಿ ಬಿಡ್ಲಿ, ಅವರ ಪಕ್ಷ ಸಂಘಟನೆ, ಅವರ ಚತುರತೆ ಮತ್ತು ಅವರು ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿದ್ದು, ಸಂಪನ್ಮೂಲ ಮತ್ತು ಎಲ್ಲ ಸಂದರ್ಭದಲ್ಲಿ ಪಕ್ಷದ ಜೊತೆ ನಿಂತಿದ್ದಿದೆಯಲ್ಲ, ಅದನ್ನ ಯಾರು ಕೂಡ ಪ್ರಶ್ನೆ ಮಾಡೋಕ್ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಹಾಗಾಗಿನೇ ಅಂದ್ರೆ ಅವರ ಈ ಕೆಲಸ ಮತ್ತು ಸಿದ್ದರಾಮಯ್ಯನವರ ಮಾಸ್ ಅಪೀಲ್ ಅವರನ್ನ ಅಧಿಕಾರಕ್ಕೆ ತಂತು. ಆ ತರದ ಒಬ್ಬ ನಾಯಕ ಕೆಪಿಸಿಸಿಗೆ ಬೇಕಾಗ್ತಾರೆ. ಆ ತರದ ನಾಯಕರನ್ನ ಹುಡುಕಿದ್ರೆ ಅಹಿಂದ ಅಂತ ಹೇಳ್ಬೋದು, ಲಿಂಗಾಯತ ಅಂತ ಹೇಳ್ಬೋದು, ಅಥವಾ ನಾನು ಇವ್ರ ಪರ ಅಂತ ಹೇಳ್ಬೋದು, ಇಲ್ಲ ನಾನು ಸ್ವಲ್ಪ ಪ್ರಾಮಾಣಿಕ ಅಂತ ಹೇಳ್ಬೋದು, ಇದೆಲ್ಲವನ್ನ ಹೇಳ್ಬೋದು. ಅದರ ಆಚೆಗೆ ಒಂದ್ ಲವಲವಿಕೆ ಬೇಕು, ಉತ್ಸಾಹ ಬೇಕು, ಚಟುವಟಿಕೆಯಿಂದ ಇರ್ಬೇಕು, ಪಕ್ಷ ಸಂಘಟನೆ ಮಾಡ್ಬೇಕು, ಓಡಾಡ್ಬೇಕು. ಇದೆಲ್ಲವೂ ಯಾರಿಗಿದೆ ಅಂತ ಅನ್ಸುತ್ತೆ ಈ ಕೇಳಿ ಬರ್ತಿರೋ ಹೆಸರು? ಈಗ ಒಂದು 4-5 ಅಧ್ಯಕ್ಷರ ಅವಧಿಯನ್ನ ಹಿಂದ್ಗಡೆದು ನೋಡೋಣ. ಈಗ ಒಬ್ಬ ಕೆಪಿಸಿಸಿ ಅಂದ್ರೆ ಒಂದು ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕ. ಅಂದ್ರೆ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ನ ಏನು ಕಾಂಗ್ರೆಸ್ ಮತದಾರ ಇದ್ರೆ ಅವ್ರು ಒಪ್ಪುವಂತ ಒಬ್ಬ ನಾಯಕ ಆಗ್ಬೇಕು ಅಂತೇಳಿ. ಆದ್ರೆ ಇಡೀ ರಾಜ್ಯಕ್ಕೆ ನಾಯಕ ಅಂತ ಅನ್ಸ್ಕೊಂಡವರು ಯಾವುದೇ ಪಕ್ಷದಲ್ಲಿ ಈಗ ಯಡಿಯೂರಪ್ಪ ತರದ ನಾಯಕರನ್ನು ನಮಗೆ ಈಗ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯ ಬಹುಶಃ ಅದು ಆ ತರದ ಇಡೀ ರಾಜ್ಯದಲ್ಲಿ ಮೆಸ್ಮರೈಸ್ ಮಾಡುವಂತ ಅಥವಾ ಮಾತನ್ನ ಕೇಳಿಸ್ಕೊಳ್ತಕ್ಕಂತ, ಹೇಳಿದ್ರೆ ಕೇಳ್ತಕ್ಕಂತ ಒಬ್ಬ ನಾಯಕ ಬಹುಶಃ ಅಂತ ನಾಯಕರ ಸಂಖ್ಯೆ ಕಡಿಮೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಂಘಟನಾ ಶಕ್ತಿಯಿಂದ ಒಂದು ಇಡೀ ರಾಜ್ಯದಲ್ಲಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಅಥವಾ ಎಲ್ಲಾ ಮುಖಂಡರಿಗೂ ಒಂದ್ ರೀತಿಯಲ್ಲಿ ಪರಿಚಯ ಇದ್ದಂತ ನಾಯಕ ಆಗಿದ್ರು. ರಾಜ್ಯದಲ್ಲಿ ಅವರಿಗೆ ವರ್ಚಸ್ಸಿತ್ತು. ಇನ್ನು ಸಿದ್ದರಾಮಯ್ಯ ಅದಕ್ಕಿಂತ ಜಾಸ್ತಿ ನಾಯಕರಾಗಿದ್ರು. ಎಲ್ಲರೂ ಒಳಗೊಳ್ತಕ್ಕಂತ ಒಬ್ಬ ನಾಯಕ ಆಗಿದ್ರು. ಈಗ ಈ ಹಿಂದೆ ಇದ್ದಂತ ದಿನೇಶ್ ಗುಂಡೂರಾವ್ ಅವರು ಇಡೀ ರಾಜ್ಯದಲ್ಲಿ ಎಲ್ಲರೂ ಮಾತು ಕೇಳ್ತಕ್ಕಂತ ನಾಯಕರಾಗಿದ್ರು. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಇನ್ನು ಜಿ ಪರಮೇಶ್ವರ್ ಅವರು ಸುದೀರ್ಘವಾಗಿ ರಾಜಕಾರಣವನ್ನ ಮಾಡಿರ್ಬೋದು. ಆದ್ರೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಥವಾ ಕರಾವಳಿಗೆ ಹೋದ್ರೆ ಅವರ ನಾಯಕತ್ವ ಹೇಗಿರುತ್ತೆ? ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಒಂದು ಹಿಂದುಳಿದ ಸಮುದಾಯದ ನಾಯಕರಾಗಿ ಎಲ್ಲರೂ ಒಪ್ಪುವಂತ ನಾಯಕರಾಗಿದ್ರು ಸಹ ಇಡೀ ಕರ್ನಾಟಕದಲ್ಲಿ ಆ ಸಂದರ್ಭದಲ್ಲಿ, ಈಗ ಎಐಸಿಸಿ ಅಧ್ಯಕ್ಷರಾದಾಗ ಸ್ವಲ್ಪ ಚಿತ್ರಣ ಬದಲಾಗಿದೆ. ಹಾಗಾಗಿ ಕಾಂಗ್ರೆಸ್ ಅಲ್ಲಿ ನಾಯಕರ ಸಂಖ್ಯೆ ಜಾಸ್ತಿ ಇದೆ. ಆದ್ರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಒಪ್ಕೊಳ್ತಕ್ಕಂತ ಅಥವಾ ಅವ್ರ ಹೆಸರೇ ಒಂದು ಬ್ರಾಂಡ್ ಆಗುವಂತ ಒಬ್ಬ ನಾಯಕರು ಯಾರಾದ್ರೂ ಇದಾರ ಅಂತ ಪ್ರಶ್ನೆಯನ್ನು ಹಾಕೊಂಡ್ರೆ ಈಗ ಸದ್ಯದ ಮಟ್ಟಿಗೆ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗ ಇರ್ತಕ್ಕಂತ ಯಾರು ಪೈಪೋಟಿಲಿ ಇರ್ತಕ್ಕಂಥ ನಾಯಕರು, ನಾವು ಎಂ.ಬಿ. ಪಾಟೀಲ್ ಮಾಡಿದ್ರೆ ಅವ್ರು ಉತ್ತರ ಕರ್ನಾಟಕದ ಮಾತ್ರ ಸೀಮಿತ ಆಗ್ಬಿಡ್ತಾರ, ಅಥವಾ ಸತೀಶ್ ಜಾರಕಿಹೊಳಿ ಅವ್ರು ಮಾಡಿದ್ರೆ ಅವರು ಮಾನವ ಬಂಧುತ್ವ ವೇದಿಕೆ ಅಂತ ಮಾಡಿ ಅವ್ರು ಇಡೀ ರಾಜ್ಯದಲ್ಲಿ ಚಟುವಟಿಕೆಯನ್ನ ಮಾಡ್ತಾ ಇದ್ರೆ, ಒಂದ್ ರೀತಿಯಾದ ಸಂಪರ್ಕವನ್ನ ಜನರ ಜೊತೆಗೆ ಮತ್ತೆ ಈ ರೀತಿಯ ಮನಸ್ಥಿತಿಯ ಎಲ್ಲರ ಜೊತೆ ಅವ್ರು ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆ ಮಾನವ ಬಂಧುತ್ವ ವೇದಿಕೆಯ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಇಡೀ ರಾಜ್ಯವನ್ನು ವ್ಯಾಪಿಸುವಂತ ಒಂದು ಸ್ವಲ್ಪ ಮಟ್ಟಿನ ಕಾರ್ಯವನ್ನ ಸತೀಶ್ ಜಾರಕಿಹೊಳಿ ಅವರು ಸ್ವಲ್ಪ ಮಟ್ಟಿನ ಕಾರ್ಯವನ್ನ ಮಾಡಿದ್ದಾರೆ. ಆದ್ರೆ ಇಡೀ ರಾಜ್ಯವೇ ಒಪ್ಕೊಳ್ತಕ್ಕಂಥ ನಾಯಕ ಆಗಿ ಅವರು ಬಿಂಬಿತರಾಗ್ತಾರ, ಅಥವಾ ಅಧಿಕಾರಕ್ಕೆ ಬಂದ ನಂತರ ಪಾಟೀಲ್ರಾಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಅವ್ರು ಇಡೀ ರಾಜ್ಯ ಒಪ್ಕೊಳ್ತಕ್ಕಂಥ ನಾಯಕವನ್ನ ಆ ರೀತಿಯಾದಂತ ಒಂದು ವರ್ಚಸ್ಸನ್ನ ಅವ್ರು ಬೆಳೆಸ್ಕೊತಾರ ಅನ್ನೋದು ಸಹ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಇದು ಅಧಿಕಾರ ಸಿಕ್ಕ ಮೇಲೆ ಆಗತ್ತಾ ಅಥವಾ ಅಧಿಕಾರ ಸಿಗೋದ್ಕಿಂತ ಮುಂಚೆನೆ ಅವ್ರೇನಾದ್ರು ಬೆಳೆಸ್ಕೋಬೇಕಾಗಿರತ್ತಾ? ಇದೊಂದ್ ರಾಜಕಾರಣದಲ್ಲಿ ಒಂದು ಬೇರೆ ರೀತಿಯಾದಂತ ಒಂದು ಆಟವೇ ಇದು. ಓಕೆ, ಅದ್ ನಿಜ. ಒಂದು ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ರಾಜ್ಯದಲ್ಲಿ ಅಂತಂದ್ರೆ 90 ಅದು ಬಾಬ್ರಿ ಮಸೀದಿ ಆದ ನಂತರದಲ್ಲಿ ಕರಾವಳಿ ಸಂಪೂರ್ಣ ಅದರ ಕೈ ತಪ್ಪು ಹೋಗಿದೆ. ಅದಕ್ಕೆ ದೊಡ್ಡ ಹಿನ್ನಡೆ, ಒಂದು ಪ್ರಾದೇಶಿಕ ಹಿನ್ನಡೆ ಅಂತಂದ್ರೆ ಅದು ಕರಾವಳಿ ಭಾಗ. ಆ ಭಾಗವನ್ನ ಮರಳಿ ಪಡೆಯೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಏನಾದ್ರೂ ಬೇರೆ ಗೇಮ್ ಪ್ಲಾನ್ಗಳು ರೂಪುಗೊಳ್ಳಬಹುದಾ? ಈ ಬಗ್ಗೆ ಏನ್ ಅನ್ಸುತ್ತೆ? ಜನಾರ್ದನ್ ಪೂಜಾರಿ ಅವರು ಬಹುಶಃ ಎರಡು ಅವಧಿಗೆ ಅಧ್ಯಕ್ಷರಾಗಿದ್ರು. ಅವರು 1989ರಿಂದ 91 ಅವಧಿ ಆದ್ರೆ 2003ರಿಂದ 2005 ಅದು ಎಸ್ ಎಂ ಕೃಷ್ಣ ಅವರು ಅಧಿಕಾರದಲ್ಲಿದ್ದಂತ ಅವಧಿ.
ಎರಡು ಅವಧಿನಲ್ಲಿ ಅವರಿಗೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸರ್ವ್ ಮಾಡ್ತಕ್ಕಂತ ಒಂದು ಅವಕಾಶ ಜನಾರ್ದನ್ ಪೂಜಾರಿ ಅವರಿಗೆ ಸಿಕ್ತು. ಬಟ್ ಅದಾದ ನಂತರ ಕರಾವಳಿಯಿಂದನೂ ಸಹ ಆ ರೀತಿಯಾದಂತ ಒಬ್ಬ ನಾಯಕ ಬರ್ಲಿಲ್ಲ ಕಾಂಗ್ರೆಸ್ ಅಲ್ಲಿ ಪೂಜಾರಿ ಅವ್ರ ನಂತರ. ಅಂದ್ರೆ ಇಡೀ ರಾಜ್ಯದ ಇಡೀ ರಾಜ್ಯವೇ ಗುರುತಿಸುವಂತ ಒಬ್ಬ ನಾಯಕನಾಗಿ ನಾನಿರ್ತೇನೆ ಅಥವಾ ಇಡೀ ರಾಜ್ಯದ ಪಕ್ಷವನ್ನ ಸಂಭಾಳಿಸೋ ರೀತಿಯಲ್ಲಿ ನಾನಿರ್ತೇನೆ ಅಂತಕ್ಕಂತ ನಾಯಕರು ಬರ್ಲಿಲ್ಲ. ಯುಟಿ ಖಾದರ್ ಅವರು ನಿರಂತರವಾಗಿ ಗೆಲ್ತಾ ಬರ್ತಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು, ಈಗ ಅವರು ಸ್ಪೀಕರ್ ಆದ್ರು. ಆದ್ರೆ ಯುಟಿ ಖಾದರ್ ಈಗ ನೋಡಿ, ಯುಟಿ ಖಾದರ್ ಅಂದ ತಕ್ಷಣನೇ ಅವರ ನಾಯಕತ್ವ, ಅವ್ರಿಗಿರೋ ಯೋಗ್ಯತೆ ಅಥವಾ ಅವ್ರಿಗಿರೋ ಬಲ ಅಲ್ಲೆಲ್ಲದಕ್ಕಿಂತನೂ ಸಹ ಈಗಿರ್ತಕ್ಕಂತ ರಾಜಕಾರಣದ ಸಂಕೀರ್ಣ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಅಂತಂದ್ರೆ ಬಹಳಷ್ಟು ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾದಂತ ಒಂದು ಅನಿವಾರ್ಯತೆ ಬಂದ್ಬಿಡುತ್ತೆ ಅದು. ಯಾಕಂದ್ರೆ ಈ ರಾಜಕಾರಣ ಹೆಂಗಿದೆ, ಬಹುಶಃ ಇನ್ನೊಂದು 10 ವರ್ಷದ ನಂತರ ಇದು ಸ್ವಲ್ಪ ಬದಲಾಗಬಹುದಾ, ಇನ್ನೊಂದು 7-8 ವರ್ಷದ ನಂತರ ಅಂತ ಅನ್ಸುತ್ತೆ. ಬಟ್ ಈ ಸಂದರ್ಭದಲ್ಲಂತೂ ಮುಸ್ಲಿಂ ಸಮುದಾಯದ ನಾವು ಕರಾವಳಿ ಅಂತಂದ್ರೆ ಯುಟಿ ಖಾದರ್ ಮತ್ತಿನ್ಯಾರು ಅಲ್ಲಿ ಹೆಸರು ಕೇಳಿ ಬರ್ತಾ ಇಲ್ಲ, ಆ ತರದ ನಾಯಕರು ಯೋಚನೆ ಮಾಡಿದ್ರೆ. ಹಾಗಾಗಿ ಅಂತವ್ರನ್ನ ನಾಯಕರನ್ನಾಗಿ ಮಾಡಿ ಕೆಪಿಸಿ ಅಧ್ಯಕ್ಷರನ್ನು ಮಾಡಿ ಬೇರೆ ಬೇರೆ ಪ್ರಶ್ನೆಗಳಿಗೆ, ಬೇರೆ ಬೇರೆ ಚರ್ಚೆಗಳಿಗೆ ಹೆಚ್ಚು ಆಸ್ಪದವನ್ನು ಕೊಟ್ಟು ಅದಕ್ಕೆ ಹೆಚ್ಚು ಸಮಯ ವ್ಯಯ ಆಗುತ್ತಾ ಅಂತ ಯೋಚನೆ ಹೈಕಮಾಂಡ್ ಮಾಡ್ಬೋದೇನೋ. ಹಾಗಂತೇಳಿ ಅವರ ಸಾಮರ್ಥ್ಯದ ಬಗ್ಗೆ, ಅವರ ಯೋಗ್ಯತೆ ಬಗ್ಗೆ ನನ್ನ ಯಾವ ಕಮೆಂಟು ಇಲ್ಲ. ಹಾಗಾಗಿ ಬೇರೆ ತರದ ಒಂದು ಆಪ್ಷನ್ ಅನ್ನ ಯೋಚನೆ ಮಾಡಬಹುದಾ ಕಾಂಗ್ರೆಸ್ ಅಂತ. ಓಕೆ, ನೋಡೋಣ, ಕಾದ್ ನೋಡೋಣ. ಹೆಸರುಗಳಂತೂ ಓಡಾಡ್ತಾ ಇದೆ, ಯಾರಿಗೆ ಈ ಹುದ್ದೆ ಸಿಗತ್ತೆ ಅಂತ. ಮುಂದಿನ ವಿಚಾರಕ್ಕೆ ಶಿಫ್ಟ್ ಆಗ್ಬೋಣ ಹೊನ್ನಾಳಿ ಅವರೇ.